ಅಮೆರಿಕದಲ್ಲಿ ನಾವಿರೋ ಪಿಟ್ಸ್ಬರ್ಗ್ ಅಲ್ಲಿ 2 ದಿನ ಸ್ನೋ ಸ್ಟಾರ್ಮ್ ಆಗಿತ್ತು. ಮತ್ತೆ ಕಂಟಿನ್ಯೂಸ್ ಆಗಿ ಸ್ನೋ ಬೀಳ್ತಾನೆ ಇದೆ. ಸೊ ಸ್ನೋ ಬಿದ್ದಾಗ ನಮ್ಮ ಡೇಸ್ ಹೇಗಿರುತ್ತೆ, ನಮ್ಮ ಎಕ್ಸ್ಪೀರಿಯನ್ಸಸ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್. ಇವಾಗ ನೋಡ್ತಾ ಇರೋದು ನಮ್ಮನೆ ಬಾಲ್ಕನಿಯಿಂದ ಕಾಣುವಂತ ವ್ಯೂ. ಬಾಲ್ಕನಿ ಓಪನ್ ಮಾಡಿದ ತಕ್ಷಣ ಇದೊಂದು ಬ್ಯೂಟಿಫುಲ್ ವ್ಯೂ ನಮಗೆ ಇನ್ನೊಂದು 4-5 ಮಂತ್ಸ್ ಕಾಣಿಸುತ್ತೆ. ನಾವಂತೂ ಪ್ಲೇನ್ ಲ್ಯಾಂಡ್ ನ ನೋಡಿ ಒಂದು 7 ಡೇಸ್ ಮೇಲೇನೆ ಆಗೋಯ್ತು. ಸ್ನೋ ಕರಗೋದಿಕ್ಕೆ ಚಾನ್ಸಸ್ ಸಿಗ್ತಿಲ್ಲ, ಅಷ್ಟು ಮೈನಸ್ ಅಲ್ಲೇ ಇದೆ ಟೆಂಪರೇಚರ್. ಚಿಕ್ಕವರಿದ್ದಾಗ ಮೂವಿಯಲ್ಲೆಲ್ಲ ನೋಡಿದಾಗ ಆಹಾ ಸ್ನೋ ಎಷ್ಟು ಚೆನ್ನಾಗಿರುತ್ತಪ್ಪ, ಒಂದಿನ ಆಟ ಆಡ್ಬೇಕು ಅಂತ ಅನಿಸ್ತಿತ್ತು. ಬಟ್ ಇವಾಗ ತಿಂಗಳಾನ್ಗಟ್ಲೆ ಸ್ನೋನಲ್ಲೇ ಕಳೆಯೋ ತರ ಆಗಿದೆ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇದು ನನ್ನ ಮಗನ್ನ ಸ್ಕೂಲಿಗೆ ಕರ್ಕೊಂಡು ಹೋಗುವಾಗ ಮಾಡ್ಕೊಂಡಿದ್ದಂಥ ವಿಡಿಯೋ ನೋಡ್ಬೋದು ನೀವು. ಇವಾಗ ರೋಡ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ನಮ್ಮ ಮನೆಯಿಂದ ಒಂದು 10 ನಿಮಿಷ ಅಷ್ಟೇ ಅವ್ನ ಸ್ಕೂಲ್ ಇರೋದು. ಸೊ ಅವನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನು ರಿಟರ್ನ್ ಬರೋ ಅಷ್ಟರಲ್ಲೇ ರೋಡ್ ಎಲ್ಲ ಫುಲ್ ಸ್ನೋ ಇಂದ ಕವರ್ ಆಗ್ಬಿಟ್ಟಿತ್ತು. ಈ ತರ ಸ್ನೋ ಬಿದ್ದಾಗ ಇಲ್ಲಿ ರೋಡ್ಗಳಿಗೆಲ್ಲ ಸಾಲ್ಟ್ ಹಾಕಿ ರೋಡ್ನ ಕ್ಲೀನ್ ಮಾಡ್ತಾರೆ. ಅಂದ್ರೆ ಸಾಲ್ಟ್ ಹಾಕಿದಾಗ ಆ ಸ್ನೋ ಕರಗತ್ತೆ ಮೇನ್ ರೋಡ್ಗಳಲ್ಲಿ. ಬಟ್ ಸಮ್ಟೈಮ್ಸ್ ಸಾಲ್ಟ್ ಹಾಕೋದಕ್ಕೆ ಮುಂಚೆ ಹೋದ್ರೆ, ಈಗ ನೋಡ್ಬೋದು ವಿಡಿಯೋದಲ್ಲಿ ನೀವು, ಆ ಕಾರು ಸ್ನೋ ಕರ್ಗೋಕ್ ಮುಂಚೆನೆ ಹೋಗ್ಬಿಟ್ಟಿದೆ. ಸೊ ಕಾರ್ ಕಂಟ್ರೋಲ್ ತಪ್ಪಿ ಅದೇ ಹೇಗೆ ರೊಟೇಟ್ ಆಗ್ತಿದೆ ಅಂತ. ಈ ತರ ತುಂಬಾ ಸ್ನೋಫಾಲ್ ಇತ್ತು ಅಂದ್ರೆ ಇಲ್ಲಿ ಸ್ಕೂಲ್ಗಳಿಗೆಲ್ಲ ರಜಾ ಕೊಡ್ತಾರೆ. ಯಾಕೆಂದ್ರೆ ಸ್ನೋ ರೋಡ್ ಮೇಲೆ ಇದ್ದಾಗ ತುಂಬಾ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಕಾರ್ಗಳಂತೂ ಸ್ನೋ ಇಂದ ತುಂಬಾನೇ ಕವರ್ ಆಗ್ಬಿಟ್ಟಿರುತ್ತೆ. ಯಾವ ಕಾರು ಅಂತ ಗೊತ್ತಾಗೋದೇ ಇಲ್ಲ, ನಾವು ಆನ್ ಮಾಡಿನೇ ಕಂಡಿಡ್ಕೋಬೇಕು. ಈ ತರ ಸ್ನೋಫಾಲ್ ಆದಾಗ ನಾವು ಕಾರ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಒಂದು ಟೂಲ್ ಇರುತ್ತೆ. ಅದ್ರ ಸಹಾಯದಿಂದ ನಾವು ಕಾರ್ ಮೇಲಿರೋ ಸ್ನೋನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಇನ್ನ ಈ ತರ ಸ್ನೋ ಇದ್ದಾಗ ಮಕ್ಳಿಗೆ ಕೇಳ್ಬೇಕಾ, ನಾನು ಸ್ನೋ ಅಲ್ಲಿ ಆಡ್ಬೇಕು ಅಂತ ನನ್ನ ಮಗ ಯಾವಾಗ್ಲೂ ಹೋಗಿ ಈ ತರ ಆಟ ಆಡ್ತಾ ಇರ್ತಾನೆ. ಟೆಂಪ್ರೇಚರ್ ಅಂತೂ ತುಂಬಾನೇ -10 ಅಲ್ಲೆಲ್ಲ ಇರುತ್ತೆ. ಬಟ್ ಅವ್ರಿಗೆ ಫುಲ್ ನಾವು ಥರ್ಮಲ್ಸು, ಈ ತರ ಜಾಕೆಟ್ಸ್, ಗ್ಲೌಸ್ ಎಲ್ಲದನ್ನು ಹಾಕಿ ಕವರ್ ಮಾಡಿ ಕಳಿಸಿದಾಗ ಸೇಫ್ ಆಗಿರುತ್ತೆ. ಅಷ್ಟೇನು ಚಳಿ ಆಗೋದಿಲ್ಲ. ಇಷ್ಟೊಂದು ಸ್ನೋ ಎಲ್ಲ ನೋಡಿದಾಗ ನನಗೂ ಹೋಗಿ ಆಟ ಆಡ್ಬೇಕು ಅನ್ನಿಸ್ತಿತ್ತು. ಸೊ ಇಲ್ಲಿ ನಾನು ಕೂಡ ನನ್ನ ಮಗನ ಜೊತೆ ಸ್ನೋ ಅಲ್ಲಿ ಆಟ ಆಡ್ತಿದ್ದೆ. ಈ ತರ ಸ್ನೋಫಾಲ್ ಆದಾಗ ಡ್ರೈವ್ ಹೋಗೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಡೌನ್ ಟೌನ್ ಕಡೆ ಡ್ರೈವ್ ಹೋಗಿ ಪಿಟ್ಸ್ಬರ್ಗ್ ಡೌನ್ ಟೌನ್ ಹೇಗಿರುತ್ತೆ ಸ್ನೋಫಾಲ್ ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದೀವಿ. ಮೇನ್ ರೋಡ್ಸ್ಗೆಲ್ಲ ಏನ್ ಪ್ರಾಬ್ಲಮ್ ಇರಲ್ಲ, ಇಲ್ಲೆಲ್ಲ ಸಾಲ್ಟ್ ಹಾಕಿ ಸ್ನೋನ ಫುಲ್ ಮೆಲ್ಟ್ ಮಾಡಿರ್ತಾರೆ. ಸೊ ಮೇನ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಯಾವಾಗ್ಲೂ ಸೇಫ್ ಆಗೇ ಇರುತ್ತೆ. ಪಿಟ್ಸ್ಬರ್ಗ್ ಡೌನ್ ಟೌನ್ ಅಲ್ಲಿ ಗ್ರ್ಯಾಂಡ್ ವ್ಯೂ ಓವರ್ಲುಕ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಹೋದ್ರೆ ಎಂಟೈರ್ ಪಿಟ್ಸ್ಬರ್ಗ್ ಡೌನ್ ಟೌನ್ ನ ನೋಡ್ಬೋದು. ನಾವು ಕೂಡ ಈ ವ್ಯೂ ಪಾಯಿಂಟ್ ಗೆ ಹೋಗಿ ಪಿಟ್ಸ್ಬರ್ಗ್ ಡೌನ್ ಟೌನ್ ವ್ಯೂ ನ ನೋಡ್ತಿದ್ವಿ. ಇವಾಗ ನೀವೇನ್ ನೋಡ್ತಿದ್ದೀರಾ, ಇದೆ ಪಿಟ್ಸ್ಬರ್ಗ್ ಡೌನ್ ಟೌನ್. ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ಇಲ್ಲೊಂದು ಬಿಗ್ ರಿವರ್ ಇದೆ. ಬಟ್ ಈ ಟೆಂಪರೇಚರ್ಗೆ ಸ್ನೋಫಾಲ್ ಇಂದಾಗಿ ಈ ರಿವರೇ ಕಂಪ್ಲೀಟ್ ಆಗಿ ಫ್ರೀಸ್ ಆಗ್ಬಿಟ್ಟಿತ್ತು. ಸ್ನೋಫಾಲ್ ಅಲ್ಲಿ ಈ ತರ ಡೌನ್ ಟೌನ್ ವ್ಯೂ, ಸಿಟಿ ವ್ಯೂ ನ ನೋಡೋದಿಕ್ಕೆ ಸಖತ್ತಾಗಿರುತ್ತೆ. ನೀವು ಈ ಡೌನ್ ಟೌನ್ ವ್ಯೂ ನ ಎಂಜಾಯ್ ಮಾಡಿ. ಪಿಟ್ಸ್ಬರ್ಗ್ ಅಲ್ಲಿ ಎಷ್ಟೊಂದು ಬ್ರಿಡ್ಜಸ್ ಇದೆ ಅಂತ ನೀವು ನೋಡ್ಬೋದು. ಸೊ ಇದರಿಂದಾನೇ ಇದನ್ನ ಸಿಟಿ ಆಫ್ ಬ್ರಿಡ್ಜಸ್ ಅಂತ ಕೂಡ ಕರೀತಾರೆ. ಟೋಟಲ್ ಆಗಿ ಪಿಟ್ಸ್ಬರ್ಗ್ ಅಲ್ಲಿ 446 ಬ್ರಿಡ್ಜಸ್ ಇದೆಯಂತೆ. ಅಮೆರಿಕದಲ್ಲಿ ಈ ತರ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಂದ್ರೆ ಆಫೀಸ್ ಬಿಲ್ಡಿಂಗ್ಸ್, ಬ್ಯಾಂಕ್ಸ್ ಈ ತರದನ್ನೆಲ್ಲ ಒಂದ್ ಕಡೆ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಅದಕ್ಕೇನೆ ಡೌನ್ ಟೌನ್ ಅಂತ ಕರೀತಾರೆ.
ಇನ್ನು ಇಲ್ಲಿ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಬ್ರಿಡ್ಜಸ್, ಮಲ್ಟಿಲೇನ್ ರೋಡ್ಸ್, ಫ್ಲೈಓವರ್ಸ್ ಎಲ್ಲ ಏನು ಸಖತ್ತಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಸೊ ಈ ಥರ ಫ್ಲೈಓವರ್ಸ್, ಮಲ್ಟಿಲೇನ್ ರೋಡ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ಟ್ರಾಫಿಕ್ ತುಂಬಾನೇ ಈಸಿಯಾಗಿ ಫ್ಲೋ ಆಗುತ್ತೆ. ಇಲ್ಲಿ ಜನಗಳು ಅಷ್ಟೇ ಟ್ರಾಫಿಕ್ ರೂಲ್ಸ್ನ ತುಂಬಾ ಒಬೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ. ನಾವು ಪಿಟ್ಸ್ಬರ್ಗ್ ಡೌನ್ ಟೌನ್ ವ್ಯೂನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ನಾರ್ತ್ ಪಾರ್ಕ್ ಕಡೆಗೆ. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ. ಇದು ಆ ಪಾರ್ಕ್ ಹೋಗೋ ದಾರಿಯಲ್ಲಿ ಇದ್ದಂತ ಒಂದು ರೆಸಿಡೆನ್ಷಿಯಲ್ ಏರಿಯಾ. ನೋಡ್ಬೋದು ನೀವು, ಮನೆ ಸುತ್ತ ಎಲ್ಲ ಫುಲ್ ಸ್ನೋ ಇಂದ ಕವರ್ ಆಗಿತ್ತು. ಮನೆ ರೂಫ್ ಟಾಪ್ಸ್ ಎಲ್ಲದು ಫುಲ್ ಸ್ನೋ ಇಂದ ಕವರ್ ಆಗಿ ನೋಡೋದಕ್ಕಂತೂ ತುಂಬಾ ವಿಂಟರ್ ವಂಡರ್ಲ್ಯಾಂಡ್ ತರಾನೇ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೇಫ್ಟಿ ಪರ್ಪಸ್ಗೋಸ್ಕರ ಪಾರ್ಕ್ನ ಕೆಲವು ಎಂಟ್ರೆನ್ಸಸ್ನ ಕ್ಲೋಸ್ ಮಾಡಿದ್ರು. ಅಂದ್ರೆ ನಾವು ಥ್ರೂ ವಾಕ್ ಹೋಗ್ಬೋದಿತ್ತು, ಬಟ್ ಡ್ರೈವ್ ಮಾಡ್ಕೊಂಡು ಹೋಗೋಂಗಿರ್ಲಿಲ್ಲ. ಇವಾಗ ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಲೇಕ್. ಇದು ಸಮ್ಮರ್ ಅಲ್ಲಿ ಬಂದ್ರೆ ಇಲ್ಲಿ ಕಯಾಕಿಂಗ್, ಫಿಶಿಂಗ್ ಎಲ್ಲ ಮಾಡ್ತಿರ್ತಾರೆ. ಬಟ್ ಇವಾಗ ಈ ಟೆಂಪರೇಚರ್ಗೆ ಫುಲ್ ಫ್ರೀಸ್ ಆಗಿ ಸ್ನೋ ಇಂದ ಕವರ್ ಆಗ್ಬಿಟ್ಟಿತ್ತು. ಇನ್ನ ಇಷ್ಟು ಒಳ್ಳೆ ಲೊಕೇಶನ್ ಇದೆ, ಫುಲ್ ಸ್ನೋ ಇಂದ ಕವರ್ ಆಗಿದೆ ಅಂದ್ರೆ ನಮ್ಗೆ ಕೇಳ್ಬೇಕಾ? ಫುಲ್ ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡು ಫೋಟೋಸ್ ತೆಕ್ಕೊಂಡು ನಾವು ಆ ಸ್ನೋ ಅಲ್ಲೆಲ್ಲ ತುಂಬಾ ಮಸ್ತ್ ಮಜಾ ಮಾಡ್ಕೊಂಡು ಬಂದ್ವಿ. ಸೊ ನೀವು ಕೂಡ ನಮ್ಮ ಜೊತೆ ಸ್ನೋ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.